ಆಮೇಲೆ ಸಾರ್ ಹೇಳಕ್ಕಿಂತ ಮುಂಚೆನೆ ನಮ್ಗೊಂದು ಸತಿ ಯೋಚನೆ ಇದೇನು ಈ ತರದೊಂದು ತೀರಾ ಔಟ್ ಆಫ್ ದಿ ಬಾಕ್ಸ್ ಏನೋ ಹೇಳ್ತಾ ಇದೀವಿ ಸಾರ್ಗೆ ಹೆಂಗೆ ಜರೇಶ್ ಇದು ಏನ್ ಅನ್ಕೊಂಡ್ಬಿಡ್ತಾರೆ ಇವನಿಗೆ ಹಿಂಗೆ ಯೋಚನೆ ಮಾಡ್ತೀಯ ನನಗೆ ಅಂತ ಅವ್ರನ್ನ ಹಂಗ ಅನ್ಕೊಂಡ್ಬಿಡ್ತಾರೆ. ಎಷ್ಟೊಂದು ನಮ್ಮ ತಲೆಯಲ್ಲಿ ವಿಯರ್ಡ್ ಐಡಿಯಾಸ್ ಬರ್ತಾ ಇತ್ತು. ಬಟ್ ಏನೋ ಒಂದು ಧೈರ್ಯ ನನಗೆ, ಸರಿ ಆಯ್ತು ಹೋಗಿ ಕತೆ ಹೇಳೋಣ. ಯಾಕಂದ್ರೆ ಈ ಸ್ಕ್ರಿಪ್ಟ್ ಹೆಂಗಿದೆ ಅಂತಂದ್ರೆ ಒಬ್ಬ ಕಮರ್ಷಿಯಲ್ ಹೀರೋಗೆ ಏನ್ ಬೇಕು ಆ ಎಲಿಮೆಂಟ್ಸ್ ಇಟ್ಕೊಂಡು ಅಗೇನ್ ಒಂದು ಕಾಂಟೆಂಟ್ ಸಿನಿಮಾಗೆ ಏನ್ ಬೇಕು ಅದನ್ನು ಇಟ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ಈ ಹಗ್ಗದ ಮೇಲೆ ನಡೆಯೋದು ಅಂತ ಹೇಳ್ತಾರಲ್ಲ ಆ ತರದ ಒಂದು ಜರ್ನಿ ಇದು. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕತೆ ಹೇಳಿ ಈ ಸಿನಿಮಾ ಜರ್ನಿ ಶುರು ಮಾಡಿದ್ದು. ಹಗ್ಗದ ಮೇಲೆ ನಡೆಯಕ್ಕೆ ಶುರು ಆಗಿದ್ದು. ಫಸ್ಟ್ ಹೆಜ್ಜೆ ಇಡ್ಬೇಕಾದ್ರೆ ಭಯ ಆಯ್ತು, ಸೆಕೆಂಡ್ ಹೆಜ್ಜೆ, ಮೂರನೇ ಹೆಜ್ಜೆ ಹಿಂಗ್ ಹೋಗ್ತಾ ಇದ್ದೀನಿ, ಆರಾಮ ನಡೀತಾ ಇದ್ದಿಲ್ಲ, ನಾನು ಏನ್ ಇಷ್ಟು ಈಸಿ ಆಗಿದೆಯಲ್ಲ ಅಂತ ಅನ್ಸೋಕ್ ಶುರು ಆಗಿದ್ದು. ಒಂದ್ ಅರ್ಧ ದಾರಿಗೆ ಹೋದ್ಮೇಲೆ ನನ್ಗೆ ಗೊತ್ತಾಗಿದ್ದು ಯಾಕೆ ನಾನು ಏನು ಅಷ್ಟು ಈಸಿ ಆಗಿದೆಯಲ್ಲ ಅಂತಂದ್ರೆ, ನನಗೆ ಒಂದ್ ಕಡೆ ದರ್ಶನ್ ಸರ್ ಕೈ ಹಿಡ್ಕೊಂಡಿದ್ದಾರೆ, ಇನ್ನೊಂದ್ ಕಡೆ ರಾಕ್ಲೈನ್ ಸರ್ ಕೈ ಹಿಡ್ಕೊಂಡಿದ್ದಾರೆ. ಸೊ ಅಷ್ಟು ಈಸಿಯಾಗಿ ನನ್ನನ್ನ ಈ ರೂಟಲ್ಲಿ ಕರ್ಕೊಂಡ್ ಬಂದ್ರು. ಅಂಡ್ ಆ ಹಗ್ಗದಿಂದ ಎಲ್ಲೂ ಬೀಳಬಾರ್ದು ಅನ್ನೋದಕ್ಕೆ ಕೆಳಗಡೆ ಒಂದು ಕುಶನ್ ತರ ನನ್ನ ಇಡೀ ತಂಡ ಒಂದು ಸೇಫ್ಟಿಲಿತ್ತು. ಸೊ ಹಿಂಗಾಗಿ ಈ ಜರ್ನಿ ಇಷ್ಟು ಈಸಿಯಾಗಿ ನಮ್ಗೆ ಮುಗಿಸ್ಕೊಂಡ್ ಬಂದ್ವಿ ನಾವು. ಇಲ್ಲಾಂದ್ರೆ ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಟು ಎಕ್ಸಿಕ್ಯೂಟ್. ಹಂಗಿತ್ತು, ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಟು ಎಕ್ಸಿಕ್ಯೂಟ್. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಿನಿಮಾನೂ ಅಲ್ಲ, ನೀವು ನಾವು ನಾಡಿದ್ದು ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ, 14ನೇ ತಾರೀಕು ಟ್ರೈಲರ್ ಲಾಂಚ್ ಮಾಡ್ತಿದೀವಿ. ಆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಅನ್ನೋದು. ಆ ಟ್ರೈಲರ್ ಪೂರ್ತಿ ನೋಡಿ ನಿಮಗೆ ನಾವು ಇವತ್ತಿನವ್ರಿಗೆ ಹೇಳ್ದಿರೋ ಒಂದು ಸರ್ಪ್ರೈಸ್ ಆ ಟ್ರೈಲರ್ ನಲ್ಲಿ ಇದೆ. ಸೊ ಆ ಫುಲ್ ಟ್ರೈಲರ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತದೆ ಏನ್ ಸರ್ಪ್ರೈಸು, ಈ ಸಿನಿಮಾ ಏನ್ ಹೇಳಿದೀವಿ ನಾವು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ 16th ಟ್ರೈಲರ್ ಲಾಂಚ್ ಆಗುತ್ತೆ. ಅಂಡ್ ನನ್ನ ಮೇನ್ ಇಬ್ರು ಸ್ಟ್ರೆಂತ್ ಈ ಸಿನಿಮಾದ ಸುಧಾಕರ್ ಆಗಿರ್ಬೋದು, ಹರಿ ಸರ್ ಆಗಿರ್ಬೋದು, ಅವರಿಬ್ರು ಇವತ್ತು ಇಲ್ಲಿ ಬರಕ್ ಆಗ್ಲಿಲ್ಲ ಬಿಕಾಸ್ ಅಗೇನ್ ಕಾಪಿ